ಸ್ಪೇಸ್ ಎಕ್ಸ್ ಓನರ್ ಎಲೋನ್ ಮಸ್ಕ್ ಕಾಂಗ್ರ್ಯಾಚುಲೇಷನ್ಸ್ ಮತ್ತೆ ಇಂಡಿಯನ್ ಫ್ಲಾಗ್ ಅನ್ನೋ ರಿಪ್ಲೈ ಒಂದು ಟ್ವೀಟ್ಗೆ ಮಾಡಿದು. ಆದ್ರೆ ಇದು ಕನ್ನಡಿಗರಾದ ನಮ್ಗೆ ಹೆಮ್ಮೆಯ ವಿಷಯ. ಯಾಕಂದ್ರೆ ಅವರು ಕಂಗ್ರಾಟ್ಸ್ ಹೇಳಿದ್ದು ನಮ್ ಬೆಂಗಳೂರು ಮೂಲದ ಒಂದು ಯಂಗ್ ಟೆಕ್ ಸ್ಟಾರ್ಟ್ಅಪ್ಗೆ. ಪ್ರಪಂಚದ ಅತಿ ದೊಡ್ಡ ಸ್ಪೇಸ್ ಬಿಸ್ನೆಸ್ ಮ್ಯಾನ್ ನಮ್ ಬೆಂಗಳೂರಿನ ಈ ಸಣ್ಣ ಕಂಪನಿ ನೋಡಿ ಯಾಕಷ್ಟೊಂದು ಸರ್ಪ್ರೈಸ್ ಆದ್ರು? ಇದು ನೀವು ಇಸ್ರೋ ಮಾಡಿರೋ ಯಾವುದೋ ಗವರ್ಮೆಂಟ್ ಪ್ರಾಜೆಕ್ಟ್ ಅಂತ ಅನ್ಕೊಂಡ್ರೆ ಅದು ಖಂಡಿತ ತಪ್ಪು. ಇದು ನಮ್ ಬೆಂಗಳೂರು ಮೂಲದ ಗ್ಯಾಲೆಕ್ಸ್ ಐ ಅನ್ನೋ ಪ್ರೈವೇಟ್ ಕಂಪನಿ ಉಡಾವಣೆ ಮಾಡಿದ ಮೊದಲ ಪ್ರೈವೇಟ್ ಸ್ಯಾಟಲೈಟ್ ಮಿಷನ್ ದೃಷ್ಟಿ ಬಗ್ಗೆ. ಇದು ಭಾರತದ ಅತಿ ದೊಡ್ಡ ಪ್ರೈವೇಟ್ ಸ್ಯಾಟಲೈಟ್ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಹಿಸ್ಟ್ರಿಯಲ್ಲೇ ಯಾರಿಗೂ ಸಾಲ್ವ್ ಮಾಡೋಕೆ ಆಗದ ದೊಡ್ಡ ಪ್ರಾಬ್ಲಮ್ ಅನ್ನ ಇವರು ಸಾಲ್ವ್ ಮಾಡಿದ್ದಾರೆ. ಇಷ್ಟು ವರ್ಷ ಇದ್ದ ಆ ಪ್ರಾಬ್ಲಮ್ ಏನಂದ್ರೆ ನೋಡಿ, ಹಳೆ ಸ್ಯಾಟಲೈಟ್ಗಳಲ್ಲಿ ಆಪ್ಟಿಕಲ್ ಕ್ಯಾಮೆರಾ ಹಾಕಿದ್ರೆ ಮೋಡ ಅಥವಾ ರಾತ್ರಿ ಕತ್ತಲಲ್ಲಿ ಏನ್ ಕೂಡ ಕಾಣಲ್ಲ. ಅದೇ ರೇಡಾರ್ ಕ್ಯಾಮೆರಾ ಹಾಕಿದ್ರೆ ಅದು ಮೋಡಗಳನ್ನ ಸೀಲ್ಕೊಂಡು ಫೋಟೋ ಏನೋ ಕಳಿಸ್ತಾ ಇತ್ತು, ಆದ್ರೆ ಅದು ಬ್ಲ್ಯಾಕ್ ಅಂಡ್ ವೈಟ್. ಇವೆರಡು ಕ್ಯಾಮೆರಾನ ಒಂದೇ ಸ್ಯಾಟಲೈಟ್ಗೆ ಹಾಕಿದ್ರೆ ಅದಕ್ಕೆ ಹೆಚ್ಚು ಪವರ್ ಬೇಕು ಮತ್ತೆ ಡೇಟಾ ಓವರ್ಲೋಡ್ ಆಗ್ತಾ ಇತ್ತು. ಈ ಪ್ರಾಬ್ಲಮ್ ಅನ್ನೇ ಈ ಕಂಪನಿ ಸಾಲ್ವ್ ಮಾಡಿದೆ. ಬೆಂಗಳೂರಿನ ಗ್ಯಾಲೆಕ್ಸ್ ಐ ತಂಡ ಇದನ್ನ ಹೇಗ್ ಸಾಲ್ವ್ ಮಾಡಿದ್ರು ಅಂದ್ರೆ ಇವರು ಪ್ರಪಂಚದ ಮೊದಲ ಆಪ್ಟೋಸಾರ್ ಅನ್ನೋ ಟೆಕ್ನಾಲಜಿ ಬಳಸಿದ್ದಾರೆ. ಕೇವಲ 150 ಕಿಲೋಗ್ರಾಂ ತೂಕದ ಒಂದು ಸಣ್ಣ ಪ್ರೈವೇಟ್ ಸ್ಯಾಟಲೈಟ್ನಲ್ಲಿ ಕ್ಯಾಮೆರಾ ಮತ್ತೆ ರೇಡಾರ್ ಎರಡನ್ನೂ ಫಿಟ್ ಮಾಡಿದ್ದಾರೆ. ಈ ರೇಡಾರ್ ದಟ್ಟವಾಗಿರೋ ಮೋಡಗಳನ್ನ ಸೀಳ್ಕೊಂಡು ಫೋಟೋ ತಂದ್ರೆ ಇನ್ನೊಂದು ಕ್ಯಾಮೆರಾ ಅದೇ ಸೆಕೆಂಡ್ಗೆ ಅದರ ಬಣ್ಣ ಮತ್ತು ಡೀಟೇಲ್ಸ್ ಕೊಡುತ್ತೆ. ಸಾಫ್ಟ್ವೇರ್ ಈ ಎರಡೂ ಡೇಟಾವನ್ನ ಒಟ್ಟಿಗೆ ಮಿಕ್ಸ್ ಮಾಡಿ ಪಕ್ಕಾ ಕ್ಲಿಯರ್ ಫೋಟೋ ಕೊಡುತ್ತೆ. ಇದ್ರ ಪವರ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ರಾತ್ರಿ ದಟ್ಟವಾದ ಕಾಡ್ನಲ್ಲಿ ವಿಪರೀತ ಮಳೆ ಬರ್ತಾ ಇದ್ರೂ ಕೂಡ ನಮ್ ಗಡಿಯಲ್ಲಿ ಶತ್ರುಗಳು ನುಸುಳ್ತಿದ್ರೆ ಅಥವಾ ಎಲ್ಲಾದ್ರೂ ಪ್ರವಾಹ ಬಂದ್ರೆ ಈ ಮಿಷನ್ ದೃಷ್ಟಿ ಸ್ಯಾಟಲೈಟ್ ಆ ಮೋಡಗಳನ್ನೆಲ್ಲ ಭೇದಿಸಿ ಹಗಲಲ್ಲೇ ತೆಗೆದ ಹಾಗೆ ಫೋಟೋನ ಭೂಮಿಗೆ ಕಳಿಸುತ್ತೆ. ಈ ತರದ ಹೈಬ್ರಿಡ್ ಟೆಕ್ನಾಲಜಿ ದೊಡ್ಡ ದೊಡ್ಡ ದೇಶಗಳ ಹತ್ರನೂ ಇರಲಿಲ್ಲ. ಬೆಂಗಳೂರಿನ ಈ ಕಂಪನಿ ಸಾಧನೆಗೆ ಕಾಮೆಂಟ್ಸ್ ಅಲ್ಲಿ ಇಂಡಿಯನ್ ಫ್ಲಾಗ್ ಕಾಮೆಂಟ್ ಮಾಡಿ.